ನಮಸ್ಕಾರ ಸ್ನೇಹಿತರೆ, ಕಥಾ ಸಂಗಮ ಸರಣಿಗೆ ಸ್ವಾಗತ. ಒಂದು ಪ್ರಶ್ನೆ ಕೇಳ್ತೀನಿ. ಈ ಜಗತ್ತು ಮೊದಲ ಸಲ ಮುಳುಗೋಗ್ತಿದ್ದಾಗ ಯಾರು ಉಳಿಸಿದ್ದು? ಯಾವ ರಾಜ ಅಲ್ಲ, ಯಾವ ಸೇನೆ ಅಲ್ಲ, ಯಾವ ಅಸ್ತ್ರ ಕೂಡ ಅಲ್ಲ. ಉಳಿಸಿದ್ದು ಒಂದು ಮೀನು, ಒಂದು ಸಣ್ಣ ಮೀನು, ಅಂಗೈಯಲ್ಲಿ ಹಿಡಿಯಬಹುದಾದ ಮೀನು. ಆ ಮೀನಿನ ಹಿಂದೆ ಇದ್ದವನು ಸ್ವಯಂ ಮಹಾವಿಷ್ಣು. ಇವತ್ತು ಮತ್ಸ್ಯ ಜಯಂತಿ ಸಂದರ್ಭದಲ್ಲಿ ವಿಷ್ಣುವಿನ ಮೊದಲ ಅವತಾರದ ಆ ಅದ್ಭುತ ಕಥೆ ಕೇಳಿ. ವೇದಗಳ ಕಳ್ಳತನ, ಮಹಾಪ್ರಳಯ, ಒಬ್ಬ ರಾಜ ಮತ್ತು ಒಂದು ಮೀನು. ಇದು ಕಾಲದ ಆರಂಭದ ಕತೆ. ಭಗವಾನ್ ವಿಷ್ಣು 10 ಮಹಾ ಅವತಾರ ತಾಳಿದ್ದ. ಅದನ್ನು ನಾವು ದಶಾವತಾರ ಅಂತ ಕರಿತೀವಿ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಇವು ಆ 10 ಅವತಾರಗಳು. ಮೊದಲ ಅವತಾರ ಯಾವುದು? ಮತ್ಸ್ಯ ಅಂದರೆ ಮೀನು. ಯಾಕೆ ಮೀನು? ಈ ಪ್ರಶ್ನೆಗೆ ಉತ್ತರ ತುಂಬ ಅರ್ಥಗರ್ಭಿತವಾಗಿದೆ. ವಿಜ್ಞಾನ ಏನು ಹೇಳುತ್ತೆ? ಜೀವಿ ಮೊದಲು ನೀರಲ್ಲಿ ಹುಟ್ಟಿತು, ಮೀನಿನ ರೂಪದಲ್ಲಿ, ನಂತರ ಭೂಮಿಗೆ ಬಂತು. ನಮ್ಮ ಪೌರಾಣಿಕ ಕಥೆಗಳು ಸಾವಿರಾರು ವರ್ಷಗಳ ಹಿಂದೆ ಈ ಸತ್ಯ ತಿಳ್ಕೊಂಡಿದ್ವು. ಮೊದಲ ಅವತಾರ ನೀರಿನ ಜೀವಿ. ಇದು ಕಾಕತಾಳೀಯ ಅಲ್ಲ, ಇದು ನಮ್ಮ ಪೂರ್ವಜರ ಜ್ಞಾನ. ಕಥೆ ಶುರುವಾಗೋದು ಬ್ರಹ್ಮಲೋಕದಲ್ಲಿ. ಬ್ರಹ್ಮದೇವ ಸೃಷ್ಟಿ ಕಾರ್ಯದಿಂದ ಆಯಾಸಗೊಂಡು ನಿದ್ದೆ ಮಾಡ್ತಿದ್ದಂತೆ. ಅವನ ಪಕ್ಕದಲ್ಲಿ ಚತುರ್ವೇದಗಳಿದ್ವು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅವು ಕೂಡ ಮಲಗಿದ್ವಂತೆ. ಈ ವೇದಗಳು ಸಾಮಾನ್ಯ ಪುಸ್ತಕಗಳಲ್ಲ. ಇವು ಬ್ರಹ್ಮಾಂಡದ ಜ್ಞಾನ, ಸೃಷ್ಟಿಯ ರಹಸ್ಯ, ಧರ್ಮದ ನಿಯಮ, ಮನುಷ್ಯ ಬದುಕಬೇಕಾದ ಮಾರ್ಗ ಎಲ್ಲವೂ ಆ ವೇದಗಳಲ್ಲಿ ಅಡಗಿತ್ತು. ಆಗ ಒಂದು ಅಘಟನೆ ನಡೆಯುತ್ತೆ. ಒಬ್ಬ ಅಸುರ ಅಶ್ವದ ಮುಖ, ಮಾನವನ ದೇಹ, ಬ್ರಹ್ಮನ ನಿದ್ದೆಯ ಸಂದರ್ಭ ನೋಡಿ ಆ 4 ವೇದಗಳನ್ನು ಕದ್ದು ಬಿಡ್ತಾನೆ. ಸಮುದ್ರದ ಆಳದಲ್ಲಿ ಹೋಗಿ ಅಡಗಿಕೊಳ್ತಾನೆ. ವೇದಗಳಿಲ್ಲದೆ ಸೃಷ್ಟಿ ಇಲ್ಲ, ಜ್ಞಾನ ಇಲ್ಲದೆ ಮನುಷ್ಯ ಇಲ್ಲ, ಧರ್ಮ ಇಲ್ಲದೆ ಜಗತ್ತಿಲ್ಲ. ಮಹಾವಿಷ್ಣು ಈ ಸಂಕಟ ನೋಡಿ ಅವನು ಒಂದು ನಿರ್ಧಾರ ತಗೋತಾನೆ. ಮೀನಿನ ರೂಪ ತಾಳಿ ಭೂಮಿಗೆ ಬರ್ತಾನೆ. ದ್ರಾವಿಡ ದೇಶದ ರಾಜ ಸತ್ಯವ್ರತ, ಮಹಾವಿಷ್ಣು ಭಕ್ತ. ಒಂದು ಬೆಳಗ್ಗೆ ಅವನು ಕೃತಮಾಲಾ ನದಿಯ ದಡದಲ್ಲಿ ತರ್ಪಣ ಕೊಡ್ತಾ ಇರ್ತಾನೆ. ಅಂದರೆ ಅಂಜಲಿ ತುಂಬ ನೀರು ತುಂಬಿ ಅರ್ಪಿಸ್ತಾ ಇರ್ತಾನೆ. ಆಗ ಅವನ ಅಂಗೈ ನೀರಲ್ಲಿ ಒಂದು ಸಣ್ಣ ಮೀನು ಬರುತ್ತೆ. ಆಗ ಆ ಮೀನು ಮಾತಾಡುತ್ತೆ. ರಾಜ, ನನ್ನನ್ನು ಉಳಿಸು, ದೊಡ್ಡ ಮೀನುಗಳು ನನ್ನನ್ನು ತಿಂದುಬಿಡುತ್ತವೆ ಅಂತ. ಸತ್ಯವ್ರತ ಅದನ್ನು ತನ್ನ ಕಮಂಡಲಕ್ಕೆ ಹಾಕ್ಕೊಳ್ತಾನೆ. ಬೆಳಗಾಗುವಷ್ಟರಲ್ಲಿ ಮೀನು ಕಮಂಡಲ ತುಂಬಿ ಹೊರಗಡೆ ಬಂದುಬಿಟ್ಟಿರುತ್ತೆ. ರಾಜ, ಇಲ್ಲಿ ಜಾಗ ಸಾಲದು ಅಂತ ಮೀನು ಹೇಳುತ್ತೆ. ದೊಡ್ಡ ಪಾತ್ರೆಗೆ ಹಾಕಿದ ಮೀನು ದೊಡ್ಡದಾಯಿತು, ಬಾವಿಗೆ ಹಾಕಿದ ಮೀನು ದೊಡ್ಡದಾಯಿತು, ಕೆರೆಗೆ ಹಾಕಿದ ಮೀನು ದೊಡ್ಡದಾಯಿತು, ಕಡೆಗೆ ಸಮುದ್ರಕ್ಕೆ ಹಾಕಿದ ಮೀನು ಸಮುದ್ರದ ಅಗಲಕ್ಕೆ ದೊಡ್ಡದಾಯಿತು. ಸತ್ಯವ್ರತ ನಡುಗೋದ. ಇದು ಯಾವ ಮೀನು? ಇಷ್ಟು ದೊಡ್ಡ ಮೀನು ಸಾಧ್ಯನಾ ಅಂತ. ಆಗ ಮೀನು ತನ್ನ ನಿಜ ರೂಪ ತೋರಿಸ್ತು. ಬಂಗಾರ ಬಣ್ಣ, ಹಣೆಯ ಮೇಲೆ ಒಂದು ಕೊಂಬು, ಆ ಕಣ್ಣುಗಳಲ್ಲಿ ಬ್ರಹ್ಮಾಂಡದ ಬೆಳಕು. ಸತ್ಯವ್ರತ, ನಾನು ವಿಷ್ಣು ಅಂತ ಆ ಮೀನು ಹೇಳ್ತು. ಇಷ್ಟೆಲ್ಲ ಆದಮೇಲೆ ವಿಷ್ಣು ಸತ್ಯವ್ರತನಿಗೆ ಹೇಳ್ತಾನೆ, ರಾಜ, 7 ದಿನಗಳಲ್ಲಿ ಮಹಾಪ್ರಳಯ ಬರುತ್ತೆ. ಭೂಮಿ, ಆಕಾಶ ಎಲ್ಲ ನೀರಿನಲ್ಲಿ ಮುಳುಗತ್ತೆ. ಸೂರ್ಯ ಕಾಣಲ್ಲ, ಚಂದ್ರ ಕಾಣಲ್ಲ, ಕತ್ತಲು ಮಾತ್ರ. ಆದರೆ ಒಂದು ದೋಣಿ ಬರುತ್ತೆ. ಅದರಲ್ಲಿ 7 ಋಷಿಗಳನ್ನು ಅಂದರೆ 7 ಋಷಿಗಳನ್ನು ಕರ್ಕೋ, ಎಲ್ಲ ಬೀಜಗಳ ಸಂಗ್ರಹ ಮಾಡ್ಕೋ, ಎಲ್ಲ ಪ್ರಾಣಿ ಜೋಡಿ ತಗೋ, ಔಷಧಿಗಳ ಗಿಡ ತಗೋ. ಪ್ರಳಯ ಬಂದಾಗ ದೋಣಿಯನ್ನು ವಾಸುಕಿ ನಾಗದಿಂದ ನನ್ನ ಕೊಂಬಿಗೆ ಕಟ್ಟು, ನಾನೇ ನಿಮ್ಮನ್ನು ಹಿಮಾಲಯ ತಲುಪಿಸ್ತೀನಿ ಅಂತ ಆ ಮೀನಿನ ರೂಪದಲ್ಲಿರುವಂಥ ಮಹಾವಿಷ್ಣು ತಿಳಿಸ್ತಾನೆ. ಸತ್ಯವ್ರತ ಮಾತು ತಪ್ಪದೆ ತಯಾರಾದ. 7ನೇ ದಿನ ಮೋಡಗಳು ಘರ್ಜಿಸಿದವು. ಮಳೆ ಶುರುವಾಯಿತು, ನಿಲ್ಲಲೇ ಇಲ್ಲ. ನದಿಗಳು ತುಂಬ ಹರಿದವು, ಸಮುದ್ರ ಭೂಮಿಯನ್ನು ನುಗ್ಗಿತು, ಕಾಡು ಮುಳುಗಿತು, ಪಟ್ಟಣ ಮುಳುಗಿತು, ಪರ್ವತ ಮುಳುಗಿತು. ಎಲ್ಲೆಲ್ಲೂ ನೀರು, ಕೇವಲ ನೀರು. ಆ ಕತ್ತಲೆಯಲ್ಲಿ ದೋಣಿ ತೇಲ್ತಾ ಇತ್ತು. ಸಪ್ತಋಷಿಗಳ ತೇಜಸ್ಸು ಮಾತ್ರ ಬೆಳಕು. ಆಗ ಆ ಬಂಗಾರದ ಮೀನು ಬಂತು, ಮಹಾಸಾಗರದಷ್ಟು ದೊಡ್ಡದಾಗಿ. ವಾಸುಕಿ ನಾಗದ ಹಗ್ಗ ಕಟ್ಟಲಾಯಿತು. ಮೀನು ದೋಣಿ ಎಳೆಯಿತು. ಪ್ರಳಯ ರಾತ್ರಿ ಇಡೀ ಸುರಿಯಿತು.
ಆ ನೀರಿನ ಮೇಲೆ ವಿಷ್ಣು ಜ್ಞಾನ ಹೇಳ್ತಿದ್ದ, ಸತ್ಯವ್ರತ ಕೇಳ್ತಾ ಇದ್ದ. ಆ ರಾತ್ರಿ ಹೇಳಿದ ಜ್ಞಾನವೇ ಮತ್ಸ್ಯ ಪುರಾಣ. ಪ್ರಳಯ ಮುಗಿದ ನಂತರ ಬ್ರಹ್ಮ ಎಚ್ಚರಗೊಂಡ. ವಿಷ್ಣು ಸಮುದ್ರದ ಆಳಕ್ಕೆ ಧುಮುಕಿದ. ಆ ಅಸುರನ ಬೆನ್ನಟ್ಟಿದ. ಮಹಾಯುದ್ಧ ನಡೀತು, ಸಾಗರ ಅಲ್ಲಾಡಿತು. ಕಡೆಗೆ ವಿಷ್ಣು ಆ ಅಸುರನನ್ನು ಸಂಹಾರ ಮಾಡಿದ. 4 ವೇದಗಳನ್ನು ಮರಳಿ ತಂದ ಬ್ರಹ್ಮನಿಗೆ ಒಪ್ಪಿಸಿದ. ಸೃಷ್ಟಿ ಮತ್ತೆ ಶುರುವಾಯಿತು, ಜ್ಞಾನ ಮರಳಿ ಬಂತು. ಸತ್ಯವ್ರತ ರಾಜ ಮುಂದೆ ವೈವಸ್ವತಮನು ಅಂತ ಪ್ರಸಿದ್ಧನಾದ. ಇಂದಿನ ಮನುಷ್ಯ ಕುಲದ ಪಿತಾಮಹ ಅವನೇ. ಒಂದು ಸಣ್ಣ ಮೀನು ಜ್ಞಾನ ಉಳಿಸ್ತು, ಜೀವ ಉಳಿಸ್ತು, ಜಗತ್ತನ್ನು ಉಳಿಸ್ತು. ಸ್ನೇಹಿತರೆ, ಇದು ಕೇವಲ ಪೌರಾಣಿಕ ಕಥೆ ಅಲ್ಲ, ವಿಜ್ಞಾನದ ದೃಷ್ಟಿಯಿಂದ ನೋಡೋಣ ಬನ್ನಿ. ಚಾರ್ಲ್ಸ್ ಡಾರ್ವಿನ್ ಅವರ ಹೆಸರು ಗೊತ್ತಲ್ಲ? 1859ರಲ್ಲಿ ಅವರು ಒಂದು ಪುಸ್ತಕ ಬರೆದರು, ಆರಿಜಿನ್ ಆಫ್ ಸ್ಪೀಷೀಸ್. ಆ ಪುಸ್ತಕ ಜಗತ್ತನ್ನೇ ಬದಲಿಸಿತು. ಡಾರ್ವಿನ್ ಹೇಳಿದ್ದೇನು? ಜೀವ ಮೊದಲು ನೀರಲ್ಲಿ ಹುಟ್ಟಿತು, ಮೀನಿನ ರೂಪದಲ್ಲಿ. ನಂತರ ಅದು ನೀರಿನಿಂದ ಭೂಮಿಗೆ ಬಂತು, ಕಪ್ಪೆ, ಹಲ್ಲಿ ರೂಪದಲ್ಲಿ. ನಂತರ ದೊಡ್ಡ ಪ್ರಾಣಿಗಳು, ನಂತರ ಕೊನೆಗೆ ಮಾನವ. ಇದನ್ನು ಎವಲ್ಯೂಷನ್ ಅಂತಾರೆ. ಆದರೆ ಸ್ನೇಹಿತರೆ, ನಮ್ಮ ಪೂರ್ವಜರು ಇದನ್ನು ಸಾವಿರಾರು ವರ್ಷಗಳ ಹಿಂದೆ ದಶಾವತಾರ ರೂಪದಲ್ಲೇ ಹೇಳಿದ್ರು. ನೋಡಿ, ಮೊದಲ ಅವತಾರ ಮತ್ಸ್ಯ, ನೀರಿನ ಜೀವಿ. ಎರಡನೇ ಅವತಾರ ಕೂರ್ಮ, ಕಡಲು ಆಮೆ, ನೀರು ಮತ್ತು ಭೂಮಿ ಎರಡರಲ್ಲೂ ಬದುಕುತ್ತೆ. ಮೂರನೇ ಅವತಾರ ವರಾಹ, ಪೂರ್ಣ ಭೂಮಿ ಪ್ರಾಣಿ. ನಾಲ್ಕನೇ ಅವತಾರ ನರಸಿಂಹ, ಅರ್ಧ ಪ್ರಾಣಿ ಅರ್ಧ ಮಾನವ. ಐದನೇ ಅವತಾರ ವಾಮನ, ಸಣ್ಣ ಮಾನವ. ಆರನೇ ಅವತಾರ ಪರಶುರಾಮ, ಕಾಡಿನ ಮಾನವ. ಏಳನೇ ಅವತಾರ ರಾಮ, ಆದರ್ಶ ಮಾನವ. ಎಂಟನೇ ಅವತಾರ ಕೃಷ್ಣ, ಬುದ್ಧಿ ಮತ್ತು ಜ್ಞಾನದ ಮಾನವ. ನೀರಿನಿಂದ ಉಭಯಜೀವಿ, ಉಭಯಜೀವಿಯಿಂದ ಭೂಪ್ರಾಣಿ, ಭೂಪ್ರಾಣಿಯಿಂದ ಅರ್ಧಮಾನವ, ಅರ್ಧಮಾನವನಿಂದ ಪೂರ್ಣಮಾನವ. ಇದು ಡಾರ್ವಿನ್ ಹೇಳಿದ ಎವಲ್ಯೂಷನ್ ಅಲ್ವಾ? ಡಾರ್ವಿನ್ ಈ ಸತ್ಯ ಕಂಡುಹಿಡಿದಿದ್ದು 1859ರಲ್ಲಿ. ನಮ್ಮ ಋಷಿಗಳು ಇದನ್ನು ಕಥೆಯ ರೂಪದಲ್ಲಿ ಹೇಳಿದ್ದು ಸಾವಿರಾರು ವರ್ಷಗಳ ಹಿಂದೆ. ಇದು ಕಾಕತಾಳೀಯ ಅಲ್ಲ ಸ್ನೇಹಿತರೆ, ಇದು ನಮ್ಮ ಪೂರ್ವಜರ ವೈಜ್ಞಾನಿಕ ದೃಷ್ಟಿ. ಅವರು ವಿಜ್ಞಾನವನ್ನು ಕಥೆಯ ರೂಪದಲ್ಲಿ ಹೇಳಿದರು, ಇವತ್ತಿಗೂ ಮಕ್ಕಳಿಗೆ ತಲುಪಲಿ ಅಂತ. ಡಾರ್ವಿನ್ಗೆ ನೊಬೆಲ್ ಪ್ರಶಸ್ತಿ ಸಿಕ್ತು. ನಮ್ಮ ಋಷಿಗಳಿಗೆ ಅವರು ಇವತ್ತಿಗೂ ನಮ್ಮ ಮನೆ ಮನೆಯ ಪೂಜೆಯಲ್ಲಿ ಬದುಕಿದ್ದಾರೆ. ಅದೇ ಅವರ ಪ್ರಶಸ್ತಿ. ಸ್ನೇಹಿತರೆ, ಮತ್ಸ್ಯ ಜಯಂತಿ ಬಂದಾಗ ಈ ಕಥೆ ನೆನಪು ಮಾಡ್ಕೊಳ್ಳಿ. ಒಂದು ಸಣ್ಣ ಮೀನು, ಅಂಗೈಯಲ್ಲಿ ಹಿಡಿಯಬಹುದಾದ ಮೀನು, ಒಂದು ದಿನ ಸಮುದ್ರವನ್ನೇ ತುಂಬುತ್ತೆ. ಅದು ಹೇಳುತ್ತೆ, ಸಣ್ಣತನ ನೋಡಬೇಡ, ಒಳಗಿನ ಶಕ್ತಿ ನೋಡು ಅಂತ. ವೇದಗಳನ್ನು ಉಳಿಸ್ತು ಅಂದ್ರೇನು? ಜ್ಞಾನವನ್ನು ಉಳಿಸ್ತು. ಒಂದು ಜಾತಿ, ಒಂದು ದೇಶ, ಒಂದು ಕಾಲದ ಜ್ಞಾನ ಅಲ್ಲ, ಇಡೀ ಮನುಷ್ಯ ಕುಲದ ಜ್ಞಾನ. ಇದೇ ಮತ್ಸ್ಯ ಅವತಾರದ ಸಂದೇಶ. ಜ್ಞಾನ ರಕ್ಷಿಸು, ಜ್ಞಾನ ಹಂಚು, ಜ್ಞಾನ ಉಳಿಸು ಅಂತ. ನಿಮ್ಮ ಊರಿನ ದೇವಸ್ಥಾನದಲ್ಲಿ ಮತ್ಸ್ಯ ಅವತಾರದ ಶಿಲ್ಪ ಇದೆಯಾ? ಕಾಮೆಂಟ್ನಲ್ಲಿ ಹೇಳಿ. ಸುಲೋಚನಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಮತ್ಸ್ಯ ಜಯಂತಿಯ ಶುಭಾಶಯಗಳು.